ರಚನಾ, ಈಗ ಮೈಸೂರಲ್ಲಿ ದರ್ಶನ್ ಅವರು ಜೂನ್ 11ನೇ ತಾರೀಕಿಗೆ ಅರೆಸ್ಟ್ ಆಗ್ತಾರಲ್ಲ, ಆ ಟೈಮ್ಗೆ ಅಂದರೆ ನೀವು ಅದಕ್ಕಿಂತ ಹಿಂದೆ ನಾಯಕಿ ಅಂತ ಫಿಕ್ಸ್ ಆಗಿದ್ರಿ, ಬಟ್ ಸೆಟ್ಟಿಗೆ ಬಂದಿರಲಿಲ್ಲ ಅಲ್ವಾ? ಓಕೆ, ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತು? ಆ ಟೈಮಲ್ಲಿ ಅದೇ ಹೇಳ್ದಲ್ಲ ಮ್ಯಾಮ್, ನಮಗೆ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟೇ ಮಾಡೋಕ್ಕೆ ಹೋಗಿಲ್ಲ. ಅಚಾನಕ್ ಆಯಿತು ಅದೆಲ್ಲ. ವಿ ಆರ್ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ. ಅದಿವಾಗ ಕಾನೂನು ಕೈಯಲ್ಲಿ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಐ ಥಿಂಕ್ ನಾನು ಆ್ಯಸ್ ಅ ಪರ್ಸನ್ ಎಲ್ಲ ತಿಳ್ಕೊಂಡು ಮಾತಾಡೋಳು. ಇವಾಗ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ ತಕ್ಷಣ ನಾನು ಅದ್ರ ಬಗ್ಗೆ, ನಾನು ಅಂತಲ್ಲ ಯಾರೇ ಆದರೂ ಅದು ಅಲ್ಲಿ ಇರಬೇಕು, ಕಾನೂನು ಕೈಯಲ್ಲಿ ಇರಬೇಕಾದ್ರೆ ಅದು ಅವ್ರು ನೋಡ್ಕೋತಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸರಿ ಅಲ್ಲ ಅನ್ಕೋತೀನಿ. ಅಂದರೆ ಈ ಟೈಮಲ್ಲಿ ನಮ್ಮ ಡಿಸಿಷನ್ಸ್, ನಮ್ಮ ಒಪಿನಿಯನ್ ಕೊಡೋದು ಸರಿ ಅಲ್ಲ ಅನ್ಕೋತೀನಿ. ಸೊ ಐ ಥಿಂಕ್ ಎಲ್ಲ ಆಗುತ್ತೆ, ಒಂದಲ್ಲ ಒಂದಿನ ಎವ್ರಿಥಿಂಗ್ ವಿಲ್ ಗೆಟ್ ಸಾರ್ಟೆಡ್. ದಟ್ಸ್ ವಾಟ್ ಐ ಬಿಲೀವ್. ಅಂದರೆ ಒಬ್ಬ ವ್ಯಕ್ತಿ ಬಿದ್ದ ಅಂದರೆ, ಹಳ್ಳಕ್ಕೆ ಬಿದ್ದ ಅಂದರೆ 4 ಜನ ಕಲ್ಲಾಗ್ತಾರೆ ಅಂತ ಹೇಳ್ತಾರೆ, ಹಳ್ಳಕ್ಕೆ ಬಿತ್ತು ಅಂತ. ಇಸ್ ವೆರಿ ಬ್ಯಾಡ್ ಥಿಂಗ್ ಅದು. ಅದು ತಪ್ಪು. ಅದು ಅವರು ಅಂತಲ್ಲ, ಯಾರೇ ಆದ್ರೂ ಬಿದ್ದ ಅಂದ ತಕ್ಷಣ ಅಲ್ಲಿ ಇನ್ನೂ ತುಳಿಯೋದು ಅದು ತಪ್ಪು. ನನ್ನನ್ನು ಕೇಳಿದ್ರೆ ಅದು ಅವ್ರಿಗೆ ಅಂತ ಇಲ್ಲ, ಯಾರ ಲೈಫಲ್ಲಿ ನೀವು ಅದನ್ನು ಇಂಪ್ಲೈ ಮಾಡಿ ನೋಡಿದ್ರು ಇಟ್ಸ್ ವೆರಿ ರಾಂಗ್ ಥಿಂಗ್ ಟು ಡೂ. ಒಬ್ಬ ಬಿದ್ದ ಅಂದ ತಕ್ಷಣ ನನಗೆ ಅದೇ ಚಾನ್ಸ್ ಅಂತ ಹೇಳಿ ಅವನ್ನ ತುಳಿಯೋದಿದೆಯಲ್ಲ, ಇಟ್ಸ್ ವೆರಿ ರಾಂಗ್ ಥಿಂಗ್ ಟು ಡೂ. ನಿಮ್ಗೆ ಏನನ್ಸುತ್ತೆ, ದರ್ಶನ್ ಅವರು ಎದ್ದು ಬರ್ತಾರೆ ಅನ್ಸುತ್ತಾ? ಮತ್ತೆ ಡೆಫಿನೆಟ್ಲಿ ಅವ್ರು ಮಾಡಿರೋಂಥ ದಾನ ಧರ್ಮ ಕಾಯತ್ತೆ ಅವ್ರನ್ನ. ಸೊ ಖಂಡಿತವಾಗ್ಲೂ ಬರ್ತಾರೆ. ಯಾವ ಥರ ನೋಡಿದ್ದೀರಾ ಆ ಥರ ಒಂದು ಹೆಲ್ಪ್ ಮಾಡೋದು? ನಾನು ಸೆಟ್ಟಲ್ಲಿ ಅದೇ ನಾನು ಹೇಳ್ತೆ ಅಲ್ಲ, ಅವರು ಈ ಕೈಯಲ್ಲಿ ಮಾಡಿರೋ ಸಹಾಯ ಈ ಕೈ ಗೊತ್ತಾಗಬಾರ್ದು ಅವ್ರಿಗೆ. ಗೊತ್ತು ಆಗೋದು ಇಲ್ಲ, ಗೊತ್ತಾಗಕ್ಕೆ ಬಿಡೋದು ಇಲ್ಲ ಅವರು. ಸೊ ನಾನು ಅದನ್ನು ಹೇಳಿದ್ರೆ ಮೇ ಬಿ ನೆಕ್ಸ್ಟ್ ಟೈಮ್ ನೋಡಿದಾಗ ಏನಾದ್ರು ಬೈಬೋದು ನನಗೆ. ಬಟ್ ಅಲ್ಲಿನೋ ಹುಡುಗರಿಗೆ ಹಿಂಗೆ ಜೋಬ ಕೈ ಹಾಕ್ಬಿಟ್ಟು ಹಿಂಗೆ ಇಡೋರು ಅವರು. ಅದು ಎಷ್ಟಿದೆ, ಏನು ಬರ್ತಿದೆ, ಎಷ್ಟು ಹಣ ಬರ್ತಿದೆ ಅಂತಲೂ ಲೆಕ್ಕ ಮಾಡಲ್ಲ. ಹಿಂಗೆ ಕೊಡೋರು, ಕಷ್ಟ ಅಂತ ಬಂದಾಗ ಹಿಂಗೆ ಬಾಚ್ಬಿಟ್ಟು ಹಿಂಗೆ ಕೊಡೋರು ಅವರು. ಅದು ನಾವು ಯಾರು ನಾನು ನೋಡ್ತಾ ಇರ್ತೀನಿ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವೆಲ್ಲ. ಸೊ ಅದನ್ನ ನೋಡಿದಾಗ ನಮಗೆ ಇಂಥ ವ್ಯಕ್ತಿ ಇವರು ಅಂತ ಅನ್ಸ್ಬಿಡತ್ತೆ. ಹೆಲ್ಪ್ ಅಂತ ಅವ್ರಿಗೆ, ಸಹಾಯಕ್ಕೆ ಅಂತ ಬಂದವ್ರನ್ನ ಖಾಲಿ ಕೈಯಲ್ಲಿ ಕಳಿಸಿರೋ ಹಿಸ್ಟ್ರಿನೇ ಇಲ್ಲ. ಏನು ಅದು ಲೆಕ್ಕ ಮಾಡೋದೆಲ್ಲ ಏನು ಸೀನೇ ಇಲ್ಲ, ಬಾಚ್ಬಿಟ್ಟು ಹಿಂಗೆ ಇಟ್ಟಿರ್ತಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಎಂಥ ವ್ಯಕ್ತಿ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಎಂಥ ವ್ಯಕ್ತಿನ ಭೇಟಿ ಮಾಡೋಕ್ಕೆ ಸಿಕ್ತು ನನಗೆ.